ನೆಕ್ಸ್ಟ್ ಪ್ರಾಬ್ಲಮ್. ಇದರಲ್ಲಿ ಟ್ರಯಾಂಗಲ್ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್. ಇದರಲ್ಲಿ ಕ್ಯೂ ರೈಟ್ ಆ್ಯಂಗಲ್ ಮತ್ತು ಪಿ ಕ್ಯೂ 12 ಸೆಂಟಿಮೀಟರ್, ಪಿ ಆರ್ 13 ಸೆಂಟಿಮೀಟರ್. ಈಗ ಫೈಂಡ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಇದನ್ನು ನಾವು ಹುಡುಕಬೇಕು. ಈಗ ನಮಗೆ ಇದೇ ಗೊತ್ತುಂಟು, ಪಿ ಕ್ಯೂ ಪಿ ಆರ್ ಗೊತ್ತುಂಟು. ಈಗ ನಮಗೆ ಕ್ಯೂ ಆರ್ ಗೊತ್ತಿಲ್ಲ. ಆಗ ನಾವು ಎಂತ ಮಾಡಬೇಕು? ಕ್ಯೂ ಆರನ್ನು ಪೈಥಾಗೊರಸ್ ಥಿಯರಮ್ ಯೂಸ್ ಮಾಡಿ ಕಂಡುಹಿಡಿಬೇಕು. ಪೈಥಾಗೊರಸ್ ಥಿಯರಮ್ ಪ್ರಕಾರ ಪಿ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಪಿ ಆರ್ ಈಸ್ ಈಕ್ವಲ್ 13 ಸ್ಕ್ವೇರ್ ಈಸ್ ಈಕ್ವಲ್ ಟು 12 ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಆಗ ನಮಗೆ 169 ಸ್ಕ್ವೇರ್ ಈಸ್ ಈಕ್ವಲ್ ಟು 144 ಸ್ಕ್ವೇರ್ ಕ್ಯೂ ಆರ್ ಸ್ಕ್ವೇರ್ ಬರ್ತದೆ. ಈಗ ಕ್ಯೂ ಆರ್ ಇಸ್ ಈಕ್ವಲ್ ಟು 25, ಇದನ್ನು ಮೈನಸ್ ಮಾಡುವಾಗ 25 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಆಗ ಕ್ಯೂ ಆರ್ ಸ್ಕ್ವೇರ್ ಆದರೆ ಕ್ಯೂ ಆರ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 25, 5 ಸೆಂಟಿಮೀಟರ್. ಈಗ ನಮಗೆ ಕ್ಯೂ ಆರ್ ಸಹ ಸಿಕ್ಕಿತು, ಇದು 5 ಸೆಂಟಿಮೀಟರ್ ಅಂತ ಸಿಕ್ಕಿತು. ಈಗ ಟ್ಯಾನ್ ಅವರು ಎಂತ ಹೇಳಿದ್ದಾರೆ? ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಎಷ್ಟು ಅಂತ ಹೇಳಿ ಹುಡುಕ್ಲಿಕ್ಕೆ ಹೇಳಿದ್ದಾರೆ. ಟ್ಯಾನ್ ಪಿ ಅದ್ರ ಫಾರ್ಮುಲಾ ಹಿಂದಿನ ಕ್ಲಾಸಲ್ಲಿ ತಿಳಿದ್ದೇವೆ. ಟ್ಯಾನ್ ಪಿ ಅಂದರೆ ಸೈಡ್ ಆಪೋಸಿಟ್ ಟು ಆ್ಯಂಗಲ್ ಪಿ. ಪಿ ಕೊಟ್ಟರೆ ಆ್ಯಂಗಲ್ ಪಿ ಇದೆ, ನೀವು ಇದನ್ನು ಹುಡುಕಬೇಕು. ಟ್ಯಾನ್ ಪಿ ಅಂದರೆ ಸೈಡ್ ಆಪೋಸಿಟ್ ಟು ಆ್ಯಂಗಲ್ ಪಿ ಡಿವೈಡ್ ಬೈ ಸೈಡ್ ಅಡ್ಜಸೆಂಟ್ ಟು ಆ್ಯಂಗಲ್ ಪಿ. ಆ್ಯಂಗಲ್ ಪಿಗೆ ಆಪೋಸಿಟ್ ಯಾವುದು? ಸೈಡ್ ಆಪೋಸಿಟ್ ಸೈಡ್ ಕ್ಯೂ ಆರ್. ಆ್ಯಂಗಲ್ ಪಿದು ಅಡ್ಜಸೆಂಟ್ ಸೈಡ್ ಯಾವುದು? ಪಿ ಕ್ಯೂ ಅಡ್ಜಸೆಂಟ್ ಸೈಡ್. ಆಗ ಆನ್ಸರ್ ಕ್ಯೂ ಆರ್ ಇಸ್ ಈಕ್ವಲ್ ಟು 5 ಡಿವೈಡ್ ಬೈ 12 ಇಷ್ಟು ಸಿಗ್ತದೆ. ಇನ್ನು ಕಾಟ್ ಆರ್ಗೆ ಯಾವುದು ಫಾರ್ಮುಲಾ? ಅಡ್ಜಸೆಂಟ್ ಟು ಆ್ಯಂಗಲ್ ಆರ್. ಆ್ಯಂಗಲ್ ಆರಿನ ಕಾಟ್ಗೆ ಆರ್ ಕೊಟ್ಟಿದ್ದಾರೆ. ಆಗ ನಾವು ಆರ್ ಆ್ಯಂಗಲ್ ಏನೇ ನೋಡಬೇಕು, ಈ ಆರ್ ಆ್ಯಂಗಲನ್ನು ನೋಡಬೇಕು. ಆಗ ಪಿ ಆ್ಯಂಗಲ್ ನೋಡಿದ್ದೇವೆ, ಈಗ ಆರ್ ಆ್ಯಂಗಲ್ ನೋಡಬೇಕು. ಆಗ ಕಾಟ್ ಆರಿಗೆ ಅಡ್ಜಸೆಂಟ್ ಆಗಿ ಯಾವುದು ಬರ್ತದೆ? ಕ್ಯೂ ಆರ್. ಕಾಟ್ ಆರ್ದು ಆ್ಯಂಗಲ್ದು ಅಡ್ಜಸೆಂಟ್ ಕ್ಯೂ ಆರ್. ಮತ್ತು ಡಿವೈಡ್ ಬೈ ಕಾಟ್ ಆರ್ದು ಫಾರ್ಮುಲಾ ಸೈಡ್ ಆಪೋಸಿಟ್. ಅದೆಂಥದ್ದು? ಆಪೋಸಿಟ್ ಸೈಡ್ ಆಗಿ ಯಾವುದು ಬರ್ತದೆ ಕಾಟ್ ಆರಿಗೆ? ಪಿ ಕ್ಯೂ. ಹಾಗೆಂತ ಆಗ್ತದೆ? ಕ್ಯೂ ಆರ್ ಡಿವೈಡ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು 5 ಡಿವೈಡ್ ಬೈ 12. ಈಗ ಅವರು ಎಂತ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ? ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಟ್ಯಾನ್ ಪಿದು ಆನ್ಸರ್ ಸಹ 5 ಡಿವೈಡ್ ಬೈ 12, ಕಾಟ್ ಆರ್ದು ಸಹ ಆನ್ಸರ್ 5 ಡಿವೈಡ್ ಬೈ 12, ಸೇಮ್ ಆನ್ಸರ್ ಬಂದಿದೆ. ಆಗ ಮೈನಸ್ ಮಾಡುವಾಗ ಎಲ್ಸಿಎಂ ತೆಗೆದು 0 ಬರ್ತದೆ. ಇದರ ಆನ್ಸರ್ 0. ನೆಕ್ಸ್ಟ್ ಪ್ರಾಬ್ಲಮ್. ಇಫ್ ಸೈನ್ ಎ ಇಸ್ ಈಕ್ವಲ್ ಟು 3/4. ಈಗ ಸೈನ್ ಎ ಕೊಟ್ಟಿದ್ದಾರೆ, ಡ್ರಾ ಕೊಡಲಿಲ್ಲ, ನಾವೇ ಮಾಡಬೇಕು. ಸೈನ್ ಎ ಇಸ್ ಈಕ್ವಲ್ 3/4. ಈಗ ಕ್ಯಾಲ್ಕುಲೇಟ್ ಕಾಸ್ ಎ ಆ್ಯಂಡ್ ಟ್ಯಾನ್ ಎ ಹುಡುಕಬೇಕು. ಎ ಬಿ ಸಿ ನಾವು ಗೆಸ್ ಮಾಡಬೇಕು. ಎ ಬಿ ಸಿ ಇಸ್ ರೈಟ್ ಆ್ಯಂಗಲ್ಡ್ ಎಟ್ ಪಾಯಿಂಟ್ ಎ. ಅದು ಹೇಗೆ ಗೊತ್ತಾಯಿತು? ಸೈನ್ ಎ ಅಂದರೆ ನಮಗೆ ಗೊತ್ತುಂಟು. ಸೈನ್ ಎ ಅಂದರೆ ಎಂಥದ್ದು? ಆಪೋಸಿಟ್ ಸೈಡ್ ಬೈ ಹೈಪೋಟೇನಿಯಸ್ ಸೈಡ್. ಆಗ ಸೈನ್ ಎದು ಆಪೋಸಿಟ್ ಸೈಡ್ ಯಾವುದು ಬರ್ತದೆ? ಬಿ ಸಿ ಬರ್ತದೆ. ಆಗ ಬಿ ಸಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ? ಸೈನ್ ಎಯಲ್ಲಿ ಬಿ ಸಿ ಅಂದರೆ 3 ಕೊಟ್ಟಿದ್ದಾರೆ. ಸೈನ್ ಎದು ಬಿ ಸಿ 3. ಹಾಗೆ ಆಪೋಸಿಟ್ ಸೈಡ್ ಬೈ ಹೈಪೋಟೇನಿಯಸ್ ಸೈಡ್ ಯಾವುದು? ಸೈನ್ ಎದು ಹೈಪೋಟೇನಿಯಸ್ ಅಂದರೆ ರೈಟ್ ಆ್ಯಂಗಲ್ದು 90 ಡಿಗ್ರಿದು ಆಪೋಸಿಟ್ ಸೈಡ್. ಹಾಗೆ ಯಾವುದು ಬರ್ತದೆ? ಎ ಸಿ ಬರ್ತದೆ. ಎ ಸಿಯನ್ನು ನಾವು ಎಷ್ಟು ತಗೊಳ್ಬೇಕು? 4 ಅಂತ ತಗೊಳ್ಬೇಕು. ಈಗ ನಮಗೆ ಬೇಕಾದದ್ದು ಯಾವುದು? ಇದು 90 ಡಿಗ್ರಿ ಆಯಿತು, ಇದು 4 ಆಯಿತು ಹೈಪೋಟೆನಿಯಸ್ ಸೈಡ್, ಇದು 3 ಆಯಿತು. ಈಗ ನಮಗೆ ಬೇಕಾದದ್ದು ಯಾವುದು? ಈ ಸೈಡ್ ಬೇಕು. ಇದಕ್ಕೆ ಕೆ ಅಂತ ಹಾಕುವ, ಗೊತ್ತಿಲ್ಲ ನಮಗೆ ಎ ಬಿ ಎಷ್ಟು ಅಂತ ಗೊತ್ತಿಲ್ಲ. ಆಗ ನಾವು ಇದನ್ನು ಹುಡುಕಬೇಕಾದ್ರೆ ನಾವೆಂತ ಮಾಡಬೇಕು? ಬಿ ಸಿ ಇಸ್ ಈಕ್ವಲ್ ಟು 3K, ಎ ಸಿ ಇಸ್ ಈಕ್ವಲ್ ಟು 4K. ಹೀಗೆ ಮಾಡಿದ್ದೇವೆ. ಯಾಕೆಂದರೆ ನಾವು ಬಿ ಸಿ ಡಿವೈಡ್ ಬೈ ಎ ಸಿ ಅಂತ ಅವರೇ ಕೊಟ್ಟಿದ್ದಾರೆ, 3/4 ಅಂತ ಇಸ್ ಈಕ್ವಲ್ ಟು ಕೆ ಅಂತ ನಾವು ಸೈನ್ ಎ ಅಂತ ತಗೊಳ್ಳೋ. ಇದು ಆನ್ಸರ್ಗೆ ನೆಕ್ಸ್ಟ್ ಸೈಡ್ ಸಿಗುವುದಕ್ಕೆ, ಎ ಬಿ ಸೈಡ್ಗೆ. ಆಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದಕ್ಕೆ ಸಹ ಪೈಥಾಗೊರಸ್ ಥಿಯರಮ್ ಹಾಕೋದು. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಗೊತ್ತುಂಟು, 4K ಸ್ಕ್ವೇರ್ ಪ್ಲಸ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ 3K ಸ್ಕ್ವೇರ್. ಬಿ ಸಿ ಅಂದರೆ ಗೊತ್ತಾಯಿತು. ನೆಕ್ಸ್ಟ್ 16K ಸ್ಕ್ವೇರ್ ಮೈನಸ್ 9K ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್. ನೆಕ್ಸ್ಟ್ 7K ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್. ಎ ಬಿ ಇಸ್ ಈಕ್ವಲ್ ಟು 7K ಸ್ಕ್ವೇರ್ ಇದ್ದ ಕಾರಣ ಸ್ಕ್ವೇರ್ ರೂಟ್ ಕೆ ಅಂತ ಹಾಕಬೇಕು. ಕೆ ಸ್ಕ್ವೇರ್ ಇದ್ದ ಕಾರಣ ನಾವು ಸ್ಕ್ವೇರ್ ರೂಟ್ ಒಳಗೆ ಹೋಗುವಾಗ ಕೆ ಆಗ್ತದೆ. ನೆಕ್ಸ್ಟ್ ಕಾಸ್ ಎ ಅಂದರೆ ನಮಗೆ ಗೊತ್ತಾಯಿತು, ಅಡ್ಜಸೆಂಟ್ ಸೈಡ್ ಬೇಕು. ಕಾಸ್ ಎದು ಫಾರ್ಮುಲಾ ಎಂಥದ್ದು? ಅಡ್ಜಸೆಂಟ್ ಸೈಡ್ ಬೈ ಅಡ್ಜಸೆಂಟ್ ಟು ಎಗೆ ಆಪೋಸಿಟ್ ಅಡ್ಜಸೆಂಟ್ ಆಗಿ ಯಾವುದಿರುವುದು? ಕಾಸ್ ಎ ಆ್ಯಂಗಲ್ಗೆ ಡಿವೈಡ್ ಬೈ ಹೈಪೋಟೆನಿಯಸ್ ಸೈಡ್.
ಈಗ ನಮಗೆ ಎ ಬಿ ಎಜಸೆಂಟಾಗಿ ಯಾವುದು ಇರೋದು ಈಗ ಕಾಸ್ ಎಗೆ ಎ ಬಿ. ಆಗ ಎ ಬಿದ ಆನ್ಸರ್ ಗೊತ್ತಾಯ್ತು ನಮಗೆ. ಎಷ್ಟು ಎ ಬಿದ ಆನ್ಸರು √7k ಅಂತ ಗೊತ್ತಾಯಿತು. ನೆಕ್ಸ್ಟ್ ಡಿವೈಡ್ ಬೈ ಹೈಪೋಟೆನ್ಯೂಸ್ ಸೈಡ್ 4k, ಹೈಪೋಟೆನ್ಯೂಸ್ ಸೈಡ್ ಸಹ ಗೊತ್ತಾಯಿತು. ಆಗ ನಾವು ಕೆ ಕ್ಯಾನ್ಸಲ್ ಆಯಿತು, 7/4 ಆನ್ಸರ್. ಹಾಗೆ ಟ್ಯಾನ್ ಎ ಅಂದರೆ ಆಪೋಸಿಟ್ ಟು ಆ್ಯಂಗಲ್ ಎ ಡಿವೈಡ್ ಬೈ ಅಡ್ಜಸೆಂಟ್ ಟು ಆ್ಯಂಗಲ್ ಎ, ಅದರ ಫಾರ್ಮುಲಾ ಹಾಗೆ. ಆಗ ಒಪೋಸಿಟ್ ಟು ಆ್ಯಂಗಲ್ ಎ ಅಂದರೆ ಎಷ್ಟಾಗ್ತದೆ 3k, ಅಂದರೆ ಇದರ ಒಪೋಸಿಟ್ ಎಷ್ಟು ಬಿ ಸಿ ಎಷ್ಟಾಗ್ತದೆ 3k. ಅಡ್ಜಸೆಂಟ್ ಟು ಆ್ಯಂಗಲ್ ಎ ಅಂದರೆ ಇದಾಗ್ತದೆ, ಎಗೆ ಆ್ಯಂಗಲ್ ಸೈಡಲ್ಲಿರೋ ಆ್ಯಂಗಲ್ ಯಾವುದು, ಇದು ಯಾವುದು ಲೈನ್, ಇದು ಎ ಬಿ ಲೈನ್. ಆಗ ಅಡ್ಜಸೆಂಟ್ ಸೈಡ್ ಎ ಬಿ ಆಗ್ತದೆ. ಆಗ √7k, ಕೆ ಕ್ಯಾನ್ಸಲ್ ಆಗ್ತದೆ, 3/√7 ಆಗ್ತದೆ. ಕಾಸ್ ಎ ಇಷ್ಟು ಬಂದರೆ 7/4 ಆದರೆ ಟ್ಯಾನ್ ಎ ಎಷ್ಟಾಗ್ತದೆ 3/√7. ಇಷ್ಟು ಆನ್ಸರ್ ಬಂದರೆ ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್, ಇಫ್ cot theta is equal to 7/8, evaluate number 1 question 1 plus sin theta 1 minus sin theta divided by 1 plus cos theta 1 minus cos theta. Second one cot square theta. cot theta 7/8 ಆಗುವಾಗ ಇದರ ವ್ಯಾಲ್ಯೂ ಹುಡುಕಬೇಕು ನಾವು. ಲೆಟ್ ಅಸ್ ಕನ್ಸಿಡರ್ ಎ ರೈಟ್ ಆ್ಯಂಗಲ್ ಎ ಬಿ ಸಿ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ, ರೈಟ್ ಆ್ಯಂಗಲ್ಡ್ ಆ್ಯಟ್ ಪಾಯಿಂಟ್ ಬಿ. ಪಾಯಿಂಟ್ ಬಿ ಯಲ್ಲಿ 90 ಡಿಗ್ರಿ, ಇದು ಪರ್ಪೆಂಡಿಕ್ಯುಲರ್ ಟು. ನೆಕ್ಸ್ಟ್ cot theta. cot theta is equal to side opposite side by adjacent side. cot theta ದ ಫಾರ್ಮುಲಾ ಎಂಥದ್ದು, adjacent side divided by opposite side to angle theta. ಇದನ್ನು ಸರಿ ನೆನಪಿಟ್ಬಿಡಬೇಕು cot theta ದ ಫಾರ್ಮುಲಾ. ಇದರಲ್ಲಿ adjacent ಸೈಡ್ ಯಾವುದು, ಆ್ಯಂಗಲ್ ಥೀಟಾಗೆ adjacent ಆಗಿ ಯಾವ ಸೈಡ್ ಉಂಟು ಬಿ ಸಿ, ಅದೇ ಆಪೋಸಿಟ್ ಆಗಿ ಯಾವುದುಂಟು ಎ ಬಿ. ಆಗ ಬಿ ಸಿ ಡಿವೈಡ್ ಬೈ ಎ ಬಿ ಇಸ್ ಈಕ್ವಲ್ ಟು 7/8. ಎ ಬಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ, ಇದು ಅವರು ಕೊಟ್ಟದ್ದು 7/8 ಅಂತ. ಬಿ ಸಿ ಅಂದರೆ 7 ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಪ್ರಾಬ್ಲಮಲ್ಲಿ. ಎ ಬಿ ಅಂದರೆ 8. cot theta is equal to ಆನ್ಸರ್ ಅವರು ಕೊಟ್ಟಿದ್ದಾರೆ ನಮಗೆ, ಆದ ಕಾರಣ 7/8. ಈಗ cot thetaಗೆ ನಾವು ಕೆ ಅಂತ ತಗೊಳ್ತೇವೆ. ಇಫ್ ಬಿ ಸಿ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ಬಿ ಸಿ ಈಸ್ ಈಕ್ವಲ್ ಟು ಎಷ್ಟಾಗ್ತದೆ, ಬಿ ಸಿ ಈಸ್ ಈಕ್ವಲ್ ಟು 7k ಆಗ್ತದೆ. ಅದೇ ಎ ಬಿ ಈಸ್ ಈಕ್ವಲ್ ಟು 8k ಆಗ್ತದೆ. ಎ ಬಿ ಎಷ್ಟು ಅಂತ ಕೇಳಿದರೆ 8k ಆಗ್ತದೆ. ಕೆ ಈಸ್ ಪಾಸಿಟಿವ್ ಇಂಟೀಜರ್. ನೆಕ್ಸ್ಟ್ ಈಗ ನಮಗೆ ಬೇಕಾದದ್ದು ಎ ಸಿ, ಹೈಪೋಟೆನ್ಯೂಸ್ ಸೈಡ್ ಬೇಕು. ಪೈಥಾಗರಸ್ ಥಿಯರಮ್ನ ಪ್ರಕಾರ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈಗ ಎ ಬಿ ಎಷ್ಟಂತ ಹೇಳಿದ್ದೇವೆ 8k ಅಂತ, ಬಿ ಸಿ 7k ಅಂತ. ಆಗ 64k ಸ್ಕ್ವೇರ್ ಓಲ್ ಬ್ರ್ಯಾಕೆಟ್ ಹಾಕಬೇಕು, ಅದಕ್ಕೆ ಆಗ ಕೆ ಸ್ಕ್ವೇರ್ 49k ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 113k ಸ್ಕ್ವೇರ್. ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 113k. ಕೆ ಸ್ಕ್ವೇರ್ ರೂಟ್ ತೆಗೆಯುವಾಗ ಕೆ ಆಗ್ತದೆ. ನೆಕ್ಸ್ಟ್ ಈಗ ನಮಗೆ ಎ ಸಿ ಸಿಕ್ಕಿತು ಆನ್ಸರ್. ಈಗ ನಮಗೆ ಬೇಕಾದದ್ದು ಸೈನ್ ತೀಟಾ. ಸೈನ್ ತೀಟದ ಆನ್ಸರ್ ನಮಗೆ, ಯಾಕೆಂದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸೈನ್ ತೀಟಾ ಮತ್ತು ಕಾಸ್ ತೀಟಾ ಬೇಕು. ಆಗ ನಾವು ಸೈನ್ ತೀಟಾ ನೋಡಬೇಕು. ಸೈನ್ ತೀಟದ ಫಾರ್ಮುಲಾ opposite to angle theta and divided by hypotenuse. ಈಗ opposite ತೀಟಕ್ಕೆ ಆ್ಯಂಗಲ್ ಯಾವುದು ಕೇಳಿದರೆ ಎ ಬಿ. ಇಲ್ಲಿ ತೀಟಾ ಆ್ಯಂಗಲ್ದು opposite ಆ್ಯಂಗಲ್ ಪರ್ಪೆಂಡಿಕ್ಯುಲರ್ ಆ್ಯಂಗಲರ್ ಅದು ಯಾವುದು, ಅದು ಸೇಮ್ ಪರ್ಪೆಂಡಿಕ್ಯುಲರ್ ಮತ್ತು opposite ಸೈಡ್ ಅಂತ ಹೇಳಿದರೂ ಸೇಮ್ ಆಗ್ತದೆ. ಪರ್ಪೆಂಡಿಕ್ಯುಲರ್ ಆಗಿರುವುದು ಎ ಬಿ, ಆಗ ಎ ಬಿ. ನೆಕ್ಸ್ಟ್ ಹೈಪೋಟೆನ್ಯೂಸ್ ಅಂದರೆ 90 ಡಿಗ್ರಿಗೆ ಅಪೋಸಿಟ್ ಆಗಿರುವುದಕ್ಕೆ ಹೈಪೋಟೆನ್ಯೂಸ್ ಹೇಳ್ತಾರೆ, ಅದು ಎ ಸಿ. ಈಗ ನಮಗೆ ಎ ಬಿ ಗೊತ್ತುಂಟು 8k ಡಿವೈಡ್ ಬೈ ಎ ಸಿ ಅಂದರೆ ನಾವು ಆಗ ಇದು ಮಾಡಿದೆ ಪೈಥಾಗರಸ್ ಥಿಯರಮ್ದು ಸ್ಕ್ವೇರ್ ರೂಟ್ 113k. ಈಗ ಕೆ ಕ್ಯಾನ್ಸಲ್ ಆಗಿ 8/√113. ಹಾಗೆ ಕಾಸ್ ತೀಟಾ. ಕಾಸ್ ತೀಟದ ಫಾರ್ಮುಲಾ ಎಜಸೆಂಟ್ ಟು ಆ್ಯಂಗಲ್ ತೀಟಾ ಡಿವೈಡ್ ಬೈ ಹೈಪೋಟೆನ್ಯೂಸ್. ಎಜಸೆಂಟ್ ಸೈಡ್ ತೀಟದು ಬಿ ಸಿ, ಆ್ಯಂಗಲ್ ತೀಟಕ್ಕೆ ಎಜಸೆಂಟ್ ಆಗಿರುವ ಸೈಡ್ ಯಾವುದು ಕೇಳಿದರೆ ಬಿ ಸಿ. ಬಿ ಸಿ ಡಿವೈಡ್ ಬೈ ಎ ಸಿ ಹೈಪೋಟೆನ್ಯೂಸ್ 7k divided by square root 113k is equal to 7/√113. ಈಗ ಈ ಫಾರ್ಮುಲಾವನ್ನು ಆ್ಯಡ್ ಮಾಡೋದು. ಈ ಫಾರ್ಮುಲಾದ ಪ್ರಕಾರ ಬರೀಬೇಕು. 1 + sin θ 1 - sin θ ಡಿವೈಡ್ ಬೈ 1 + cos θ 1 - cos θ. ಅದರ ಪ್ರಕಾರ
1 ಪ್ಲಸ್ ಸೈನ್ ತೀಟಾ 1 ಮೈನಸ್ ಸೈನ್ ತೀಟಾ ಅಂದರೆ ಎಲ್ಲರಿಗೆ ಸಹ ಗೊತ್ತುಂಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಫಾರ್ಮುಲಾ ಎ ಪ್ಲಸ್ ಬಿ ಎ ಮೈನಸ್ ಬಿ. ಇದು ಸೈನ್ 1 ಪ್ಲಸ್ ಸೈನ್ ತೀಟಾ 1 ಮೈನಸ್ ಸೈನ್ ತೀಟಾ ಯಾವ ಫಾರ್ಮಲ್ ಉಂಟು ಎ ಪ್ಲಸ್ ಬಿ ಎ ಮೈನಸ್ ಬಿ. ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆಗ ನಾವು ಬರೆಯುವಾಗ ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂತ ಬರಿಬೇಕು. ಹಾಗೆ 1 ಪ್ಲಸ್ ಕಾಸ್ ತೀಟಾ 1 ಮೈನಸ್ ಕಾಸ್ ತೀಟಾ ಅಂದರೆ 1 ಮೈನಸ್ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. 1 ಸ್ಕ್ವೇರ್ ಅಂದರೆ 1 ಅಂತ. 1 ಮೈನಸ್ ಸೈನ್ ಸ್ಕ್ವೇರ್ ತೀಟದ ಆನ್ಸರ್ ಸಿಕ್ಕಿತು ಈಗ 8 ಸ್ಕ್ವೇರ್ ರೂಟು 113 ಹೋಲ್ ಸ್ಕ್ವೇರ್. ಹಾಗೆ ಡಿವೈಡ್ ಬೈ 1 ಮೈನಸ್ 7 ಸ್ಕ್ವೇರ್ ರೂಟು ಕಾಸ್ ಸ್ಕ್ವೇರ್ ತೀಟದು. ಇದನ್ನು ಬರೆಯುವಾಗ 1 ಮೈನಸ್ 64 ಡಿವೈಡ್ ಬೈ 113 ಸ್ಕ್ವೇರ್ ರೂಟದ್ದು ತೆಗೆದಾಗ ಸ್ಕ್ವೇರ್ ರೂಟ್ನ ಸ್ಕ್ವೇರ್ ಎಷ್ಟು ಕೇಳಿದರೆ ಅದು ಸೇಮ್ ನಂಬರ್ 113. ಹಾಗೆ 1 ಮೈನಸ್ 77 ಆದರೆ 49 ಸ್ಕ್ವೇರ್ ರೂಟು 113 ಅಂದರೆ 113 ಹೋಲ್ ಸ್ಕ್ವೇರ್ ಆಗುವಾಗ ಈಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮೈನಸ್ ಮಾಡಿ ಬರೆಯುವಾಗ 49 ಡಿವೈಡ್ ಬೈ 113. ನೆಕ್ಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೈನಸ್ ಮಾಡುವಾಗ 64 ಡಿವೈಡ್ ಬೈ 113 ಕ್ಯಾನ್ಸಲ್ ಆಗ್ತದೆ. ಈಗ ನಮಗೆ ಸಿಕ್ಕಿದ್ದು 49 ಡಿವೈಡ್ ಬೈ 64. ಹಾಗಾದರೆ ಇದರ ಆನ್ಸರ್ 1 ಪ್ಲಸ್ ಸೈನ್ ತೀಟಾ 1 ಮೈನಸ್ ಸೈನ್ ತೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ ತೀಟಾ 1 ಮೈನಸ್ ಕಾಸ್ ತೀಟಾ. ಇದರ ಆನ್ಸರ್ 49 ಬೈ 64. ಇದು ಆನ್ಸರ್ ಆಯ್ತು ಇಲ್ಲಿಗೆ. ಈಗ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ಕಾಟ್ ಸ್ಕ್ವೇರ್ ತೀಟಾ ಅಂತ. ಕಾಟ್ ಸ್ಕ್ವೇರ್ ತೀಟದು ಆನ್ಸರ್ ಎಷ್ಟು ಅಂತ ಎರಡನೇ ಕ್ವಶನ್. ಆಗ ಕಾಟ್ ಸ್ಕ್ವೇರ್ ತೀಟಾ ಅಂದರೆ ಎಷ್ಟು, ಅದನ್ನು ಯಾವ ರೀತಿ ಬರಿಬೋದು, ಕಾಟ್ ತೀಟಾ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಕಾಟ್ ತೀಟಾ ಅವರು ಅವ್ರು ಕೊಟ್ಟಿದ್ದಾರೆ ಮೊದಲೇ ಈ 7/8 ಅಂತ. ಅದರ ಹೋಲ್ ಸ್ಕ್ವೇರ್ ಅಂದರೆ 49 7 49 8 8 64. ಇದು ಮತ್ತು ಇದು ಆನ್ಸರ್ ಸೇಮ್ 49/64. ಇದು ಸಹ 49/64.